ನಿಮ್ಮ ವಯಸ್ಸು 30ರಿಂದ 40ರ ನಡುವೆ ಇದ್ದರೆ ಈ ಸಲಹೆಗಳು ನಿಮಗಾಗಿ. ವಯಸ್ಸಾದಂತೆ ಲೈಂಗಿಕ ಆಸಕ್ತಿ ಕಳೆದುಕೊಳ್ಳುವವರ ಸಂಖ್ಯೆ ಕ್ರಮೇಣ ಹೆಚ್ಚುತ್ತಿದೆ. ಇದು ಮಧ್ಯವಯಸ್ಕ ಮಹಿಳೆಯರು ಮತ್ತು ಪುರುಷರಲ್ಲಿ ಕೇಳಿಬರುತ್ತಿರುವ ಇತ್ತೀಚಿನ ದೂರು. ಕೆಲವು ಸಲಹೆಗಳನ್ನು ಅನುಸರಿಸುವ ಮೂಲಕ ಪುರುಷರು ಮತ್ತು ಮಹಿಳೆಯರು ಯಾವುದೇ ವಯಸ್ಸಿನಲ್ಲಿ ಲೈಂಗಿಕತೆಯನ್ನು ಆನಂದಿಸಬಹುದು. ಲೈಂಗಿಕತೆಗೆ ಸಾಕಷ್ಟು ಸಮಯವನ್ನು ನಿಗದಿಪಡಿಸಿ ರೊಮ್ಯಾಂಟಿಕ್ ಆಸೆಗಳು ಕಳೆಗುಂದಿದ್ದರೂ ಮತ್ತೆ ಚಿಗುರೊಡೆಯಲು ಕೆಲವು ಸಣ್ಣ ಸಲಹೆಗಳನ್ನು ಅನುಸರಿಸಬೇಕು. ಆ ಟಿಪ್ಸ್ ಏನು ಎಂದು ತಿಳಿಯೋಣವೇ? ನೆನಪುಗಳನ್ನು ನೆನಪಿಸಿಕೊಳ್ಳಿ. ಮಕ್ಕಳು ದೊಡ್ಡವರಾದ ಮೇಲೆ ಎಲ್ಲ ದಂಪತಿಗಳ ಮನಸ್ಸು ಒಂದೇ ಆಗಿರುತ್ತದೆ. ಮಕ್ಕಳ ಭವಿಷ್ಯ ಅವರ ಕಣ್ಣ ಮುಂದೆ ಸಾಗುತ್ತಿದೆ. ಅದರೊಂದಿಗೆ ಆರೋಗ್ಯ ಸಮಸ್ಯೆಗಳು ಶುರುವಾಗುತ್ತವೆ. ಇದು ಲೈಂಗಿಕ ಆಸಕ್ತಿಯನ್ನು ಕಡಿಮೆ ಮಾಡುತ್ತದೆ. ಈ ಕ್ಷೀಣಿಸುತ್ತಿರುವ ಆಸಕ್ತಿಯನ್ನು ಪುನರುಜ್ಜೀವನಗೊಳಿಸಲು ಮಾನಸಿಕ ಸಿದ್ಧತೆ ಬಹಳ ಮುಖ್ಯ. ಆದ್ದರಿಂದ ನೀವು ಕಾಲಕಾಲಕ್ಕೆ ಪ್ರಣಯದ ಬಗ್ಗೆ ಯೋಚಿಸಬೇಕು. ನಾವು ಹೊಸದಾಗಿ ಮದುವೆಯಾದಾಗ ನಾವು ಲೈಂಗಿಕತೆಯನ್ನು ಹೇಗೆ ಆನಂದಿಸುತ್ತೇವೆ ಮತ್ತು ನಾವು ಯಾವ ರೀತಿಯ ವಿಷಯಗಳನ್ನು ಹೇಳುತ್ತಿದ್ದೆವು ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಆ ಯೋಚನೆಗಳು ಮನದಲ್ಲಿ ಮೂಡಿದ ಕೂಡಲೇ ಆಸೆಗಳು ಕುದುರೆಗಳಾಗುವುದು ಖಚಿತ. ದಂಪತಿಗಳಲ್ಲಿ ಒಬ್ಬರು ಹೀಗೆ ತಯಾರಿ ಮಾಡಿಕೊಂಡರೆ ಸಾಕು, ಇನ್ನೊಬ್ಬರು ಮೊದಲು ಆ ಕಡೆ ಬರುತ್ತಾರೆ. ಫೋರ್ ಪ್ಲೇ ತುಂಬ ಮುಖ್ಯ. ಪ್ರಣಯಂ ಪ್ರೀತಿಯ ಕ್ರಿಯೆ ಎಂದು ಹಲವರು ಭಾವಿಸುತ್ತಾರೆ. ಆದರೆ ಆ್ಯಕ್ಟ್ ಮಾಡುವ ಮೊದಲು ಫೋರ್ ಪ್ಲೇ ಕೂಡ ಪ್ರಣಯದ ಭಾಗವಾಗಿದೆ. ಎರಡು ಪಾಲುದಾರರು ಪ್ರಣಯ ಭಾವನೆಗಳನ್ನು ಸುಲಭವಾಗಿ ಅನುಭವಿಸಲು ಫೋರ್ ಪ್ಲೇ ಬಹಳ ಮುಖ್ಯ. ಫೋರ್ ಪ್ಲೇ ಲೈಂಗಿಕತೆಗೆ ಉತ್ತಮ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಪುರುಷರ ನಡುವಿನ ಪ್ರೀತಿಯನ್ನು ಹೆಚ್ಚಿಸುವಲ್ಲಿ ಈ ಫೋರ್ ಪ್ಲೇ ಸಹಾಯ ಮಾಡುತ್ತದೆ. ಏಕೆಂದರೆ ದೀರ್ಘಕಾಲದವರೆಗೆ ಫೋರ್ ಪ್ಲೇ ಮಾಡುವುದರಿಂದ ಪುರುಷ ಮತ್ತು ಮಹಿಳೆ ಇಬ್ಬರಲ್ಲೂ ಲೈಂಗಿಕ ಹಾರ್ಮೋನುಗಳು ಸಂಪೂರ್ಣವಾಗಿ ಬಿಡುಗಡೆಯಾಗುತ್ತವೆ. ಹಾರ್ಮೋನುಗಳು ಸಂಪೂರ್ಣವಾಗಿ ಬಿಡುಗಡೆಯಾಗುವುದರಿಂದ ಒಬ್ಬರು ಸಂಪೂರ್ಣವಾಗಿ ಲೈಂಗಿಕತೆಯನ್ನು ಆನಂದಿಸಬಹುದು. ಆದ್ದರಿಂದ ನೀವು ಮುಂದೆ ಫೋರ್ ಪ್ಲೇ ಮಾಡಬಹುದು. ನೀವು ಹೆಚ್ಚು ಅನುಭವಿಸಬಹುದು. ಅನೇಕ ದಂಪತಿಗಳು ಲೈಂಗಿಕ ಸಮಯದಲ್ಲಿ ದೀಪಗಳನ್ನು ಆಫ್ ಮಾಡುತ್ತಾರೆ. ದೀಪಗಳು ಆನ್ ಆಗಿದ್ದರೆ ಅವರು ತಮ್ಮ ಕಣ್ಣುಗಳನ್ನು ಮುಚ್ಚುತ್ತಾರೆ. ಆದರೆ ಈ ರೀತಿ ಮಾಡುವುದು ಸರಿಯಲ್ಲ ಎನ್ನುತ್ತಾರೆ ಲೈಂಗಿಕ ತಜ್ಞರು. ಹೀಗೆ ಒಬ್ಬರನ್ನೊಬ್ಬರು ನೋಡದೆ ಸಂಭೋಗದಲ್ಲಿ ತೊಡಗಿದರೆ ರಾಣುರ ಕಾಮದಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ ಎಂದು ಎಚ್ಚರಿಸುತ್ತಾರೆ. ಹಾಗಾಗಿ ಸಂಭೋಗ ಮಾಡುವಾಗ ಲೈಟ್ಗಳನ್ನು ಹಾಕಿಕೊಂಡು ಒಬ್ಬರನ್ನೊಬ್ಬರು ನೋಡುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ. ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡಿಕೊಳ್ಳುವುದರಿಂದ ಆ ನೆನಪುಗಳು ಮನಸ್ಸಿನಲ್ಲಿ ಸಿಹಿ ನೆನಪುಗಳಾಗಿ ಉಳಿಯುತ್ತವೆ ಮತ್ತು ಅಗತ್ಯವಿದ್ದಾಗ ಆ ನೆನಪುಗಳನ್ನು ನೆನಪಿಸಿಕೊಂಡಾಗ ಆಸೆಗಳು ಮತ್ತೆ ಚಿಗುರುತ್ತವೆ ಎಂದು ಸಲಹೆ ನೀಡಲಾಗುತ್ತದೆ. ಆಗಾಗ ಭಂಗಿಗಳನ್ನು ಬದಲಾಯಿಸಿ. ಅದೇ ಕೆಲಸವನ್ನು ಪದೇ ಪದೇ ಮಾಡುವುದರಿಂದ ಬೇಸರವಾಗುತ್ತದೆ. ರೊಮ್ಯಾನ್ಸ್ ಅದಕ್ಕಿಂತ ಹೆಚ್ಚೇನೂ ಅಲ್ಲ. ಅದಕ್ಕಾಗಿ ಲೈಂಗಿಕ ತಜ್ಞರು ಆಗಾಗ ಲೈಂಗಿಕ ಸ್ಥಾನಗಳನ್ನು ಬದಲಾಯಿಸಲು ಸಲಹೆ ನೀಡುತ್ತಾರೆ. ಕಾಲಕಾಲಕ್ಕೆ ರೊಮ್ಯಾಂಟಿಕ್ ಸ್ಥಾನಗಳನ್ನು ಬದಲಾಯಿಸುವ ಮೂಲಕ ಹೊಸ ಸಂವೇದನೆಗಳನ್ನು ಕಂಡುಕೊಳ್ಳಬಹುದು ಎಂದು ಹೇಳಲಾಗುತ್ತದೆ ಮತ್ತು ಹೊಸ ಸಂವೇದನೆಗಳನ್ನು ಆನಂದಿಸುವುದರಿಂದ ಲೈಂಗಿಕ ಬಯಕೆ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಪ್ರಾಚೀನ ಪಠ್ಯ ಕಾಮಸೂತ್ರ ಲೈಂಗಿಕತೆಗೆ ಸಂಬಂಧಿಸಿದ ಅನೇಕ ಭಂಗಿಗಳನ್ನು ಹೊಂದಿದೆ ಎಂದು ತಜ್ಞರು ಸ್ಪಷ್ಟಪಡಿಸುತ್ತಾರೆ. ಆದರೆ ವಯಸ್ಸು ಮತ್ತು ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಅವುಗಳಲ್ಲಿ ಸೂಕ್ತವಾದ ಭಂಗಿಗಳನ್ನು ಆನಂದಿಸಬಹುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ
ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.